ಇವತ್ತಿನ ಜನರೇಷನ್ ಪ್ರೀತಿ ಬಗ್ಗೆ ಆಗಲಿ, ಇವತ್ತಿನ ಜನರೇಷನ್ ಇರುವಂತಹ ಈ ಪ್ರೀತಿಯ ರೀತಿಗಳ ಬಗ್ಗೆ ಆಗಲಿ ನಿಮ್ಮ ಅನಿಸಿಕೆ ಏನು? ಈಗಿನವ್ರಿಗೆ ನನ್ನ ಪ್ರಕಾರ ಅನ್ಸೋದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇದೆ ಆ್ಯಂಡ್ ಸ್ಟ್ಯಾಂಡ್ ತೊಗೊಳಕ್ಕೆ ತುಂಬ ಹೆದರ್ತಾರೆ. ಕಾಂಪ್ರಮೈಸಿಂಗ್ ನೇಚರ್ ಎಲ್ಲ ಈಸಿಯಾಗಿ ಲೆಟ್ ಗೋ ಮಾಡಿಬಿಡ್ತಾರೆ, ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಫೈಟ್ ಮಾಡಬೇಕು ಅನ್ನೋದೊಂದಿಲ್ಲ ಅವ್ರಿಗೆ. ಆ್ಯಂಡ್ ಲಾಯಲ್ ಆಗಿರೋಕೆ ಇಷ್ಟ ಅಲ್ಲ, ಆಪ್ಷನ್ಸ್ ಹುಡ್ಕೊಂಡು ಇಟ್ಕೊಳ್ತಾರೆ. ಇವರಿಲ್ಲ ಅಂದರೆ ಇನ್ನೊಬ್ರಿಲ್ಲ ಅಂದರೆ ಮತ್ತೊಬ್ರು. ಸೊ ಈ ಥರ ಆಪ್ಷನ್ಸ್ ಇರೋದು ಒಂಥರ ಪ್ರಾಬ್ಲಮ್. ಆ್ಯಂಡ್ ಲಾಯಲ್ಟಿ ಅನ್ನೋದು ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಆ್ಯಂಡ್ ನಾವು 90s ಕಿಡ್ಸ್ ಏನಂದ್ರೆ ಆ ಕಡೆ ಹಂಗೂ ಇಲ್ಲ ಹಿಂಗೂ ಇಲ್ಲ, ನಾವು ಓಲ್ಡ್ ಸ್ಕೂಲ್ ನ್ಯೂ ಸ್ಕೂಲ್ ಮಧ್ಯ ಸಿಗಾಕೋಬಿಟ್ಟು ನಾವ್ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಾಗ್ತಿಲ್ಲ. ನಮ್ದು ಆ ತರ ಪರಿಸ್ಥಿತಿ. ಇದೇ ತರ ಹುಡುಗ ಇರ್ಬೇಕು, ಇದೇ ಫೀಲ್ಡ್ ಅಲ್ಲೇ ಇರ್ಬೇಕು, ಆ ತರ ಏನಾದ್ರು ಯೋಚನೆ ಮಾಡಿ ಆ ತರ ಏನಿಲ್ಲ. ನಂಗೆ ಇದೇ ಫೀಲ್ಡ್ ಅದೇ ಫೀಲ್ಡ್ ಅಂತೆಲ್ಲ ಏನೂ ಅಲ್ಲ. ದಟ್ ಪರ್ಸನ್ ವಾಸ್ ಲೈಕ್ ಎಕ್ಸಾಕ್ಟ್ಲಿ ನನ್ಗೆ ಹೆಂಗ್ ಬೇಕಿತ್ತೋ ಹುಡುಗ ಆ ಥರ. ಬಟ್ ಏನು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು, ಇಲ್ಲ ಒಂದು ಸ್ಟ್ಯಾಂಡ್ ತೊಗೊಳಕ್ಕಾಗದೇ ಇರೋದಿರ್ಬೋದು, ಆಗಿಲ್ಲ ಅವ್ರ ಕೈಯಲ್ಲಿ. ಸೊ ಅದು ಹಂಗೆ ಹೋಗ್ತಾ 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 ಗೊತ್ತಲ್ಲ, ತುಂಬ ಹೇಳಿದಷ್ಟು ಹಿಡ್ಕೊಂಡಷ್ಟು ಪೇಯ್ನ್ ನಮಗೆ ಜಾಸ್ತಿ ಅಂತ. ವಿ ಟ್ರೈಡ್ ಬಟ್ ಅದು ವರ್ಕ್ ಆಗಲ್ಲ. ಮೇ ಬಿ ಇಟ್ ವಾಸ್ ನಾಟ್ ಮೆಂಟ್ ಟು ಬಿ ಅಷ್ಟೇ. ನಿಮ್ಮ ಝೀ ಶೋಗೆ ಬರೋಣ. ಈಗ ಝೀ ಶೋ ಅಲ್ಲಿ ಕೆಲವೊಂದು ಎಲ್ಲ ಕಡೆ ಪ್ರೋಮೋ ಅಲ್ಲೂ ನೀವೇ ಹೇಳ್ತಾರೆ, ನಿಮ್ಮ ಎಕ್ಸ್ಪ್ರೆಷನ್ಸ್ ಹಾಕ್ತಿರ್ತಾರೆ, ನಿಮ್ಮ ಮಾತುಗಳ ಹೆಂಗೆ ಆನ್ ಸ್ಪಾಟ್ ಲೈಕ್ ಎವ್ರಿಥಿಂಗ್ ಆನ್ ಸ್ಪಾಟ್. ಐ ಆಮ್ ಅ ವೆರಿ ಟಾಕಟಿವ್ ಪರ್ಸನ್. ಸೊ ನಾನು ಎಕ್ಸ್ಪ್ರೆಷನ್ ಕೊಡೋಲ್ಲ. ಐ ಕಾಂಟ್ ಕಂಟ್ರೋಲ್ ಮೈ ಫೇಸ್ ಎಕ್ಸ್ಪ್ರೆಷನ್. ಅದು ಏನೇ ಆದ್ರೂ ಅಷ್ಟೇ, ಕೋಪ ಬಂದರೂ ಖುಷಿ ಆದರೆ ಎಲ್ಲ ನನ್ನ ಫೇಸಲ್ಲಿ ಕಾಣಿಸ್ಬಿಡುತ್ತೆ. ಐ ಆಮ್ ವೆರಿ ಎಕ್ಸ್ಪ್ರೆಸಿವ್ ಪರ್ಸನ್. ಸೊ ಓಕೆ, ಅದು ಕೆಲವೊಂದು ವಿಷಯಗಳು ಹೇಳ್ತೀರಾ, ಜನ್ಜಿ ದಿಸ್ ಕೈಂಡ್ ಆಫ್ ಎಲ್ಲ. ನಾನು ಇವಾಗ ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೇನಾದ್ರು ಒಂದು ಆನ್ಸರ್ ಮಾಡ್ತಾ ಹೋಗಿ. ಇಲ್ಲ ನೀವೇ ಹೇಳ್ಬಿಡಿ ಯಾವ್ಯಾವ ಥರ ಡಿಫ್ರೆಂಟ್ ಆಫ್ ಥಿಂಗ್ಸ್ ಇದೆ ಆ ಥರ ಅಂತ. ಎಲ್ಲಾನು ಮುಂಚೆನೂ ನಡೀತಿತ್ತು, ಈಗಲೂ ನಡೀತಿದೆ, ಮುಂದೆನೂ ನಡೆಯುತ್ತೆ. ಅದಕ್ಕೆ ನಾವುಗಳು ಟರ್ಮ್ಸ್ ಕೊಟ್ಟಿರಲಿಲ್ಲ, ನಾವು ನೇಮ್ ಕೊಟ್ಟಿಲ್ಲ. ನಾವು ಮಿಲೇನಿಯಲ್ಸ್ 90s ಕಿಡ್ಸ್, ನಮ್ಮದೇ ಬೇರೆ ಥರ ಪ್ರಪಂಚ. ಜೆನ್ಸಿದ ವೆರಿ ಪ್ರಾಕ್ಟಿಕಲ್. ಅದೇ ವೆರಿ ಪ್ರಾಕ್ಟಿಕಲ್. ಅವ್ರಿಗೆ ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತು. ನಾವು ಆ್ಯಕ್ಚುಲಿ ಅವ್ರಿಗೆ ಬೈತೀವಿ, ಅವ್ರಿಗೆ ಫೀಲಿಂಗ್ಸ್ ಇಲ್ಲ, ಅದಿಲ್ಲ, ಎಮೋಷನ್ಸ್ ಇಲ್ಲ ಅಂತ. ಅವ್ರಿಗೆ ಭಯ ಅಷ್ಟೇ, ಕಮಿಟ್ಮೆಂಟ್. ಸೊ ಅವ್ರಿಗೆ ಕಮಿಟ್ಮೆಂಟ್ ಅಂದರೆ ಭಯ ಇದೆ, ಬಿಕಾಸ್ ಅವ್ರಿಗೆ ಅಟ್ಯಾಚ್ಮೆಂಟ್ ಅಂದರೆ ಭಯ ಇದೆ. ನಾವುಗಳೆಲ್ಲ ಹಂಗಲ್ಲ, ವಿ ಆರ್ ಲೈಕ್ ಓಲ್ಡ್ ಸ್ಕೂಲ್ ಅಲ್ವಾ ನಾವು. ಸೊ ಅದಕ್ಕೆ ಬಟ್ ದೇ ವೆರಿ ಪ್ರಾಕ್ಟಿಕಲ್. ಒಂದೊಂದ್ಸಲ ಅನ್ಸುತ್ತೆ ಅವ್ರು ಪ್ರಾಕ್ಟಿಕಲ್ ಆಗಿರೋದು ನೋಡಿ ನಾವು ಹಾಗೆ ಪ್ರಾಕ್ಟಿಕಲ್ ಆಗಿರೋ ಚಂದ, ಏನೋ ಕಾಂಪ್ಲಿಕೇಶನ್ಸ್ ಇರಲ್ಲ ಅಂತ. ದೇ ವೆರಿ ಲೆಸ್ ಕಾಂಪ್ಲಿಕೇಟೆಡ್, ನಮ್ಮ ಥರ ಎಮೋಷ್ನಲ್ ಅಲ್ಲ. ಓಕೆ, ಯು ಹ್ಯಾವ್ ಸೀನ್ ದಿಸ್ 90s ಲೈಫ್ ಆ್ಯಂಡ್ ಆಲ್ಸೋ 20s ಲೈಫ್, ಎರಡೂ ನೋಡಿದ್ದೀರಾ. ಓಕೆ, ಇನ್ ಬಿಟ್ವೀನ್ ಇವತ್ತಿನ ಜನ್ರೇಷನ್ ಪ್ರೀತಿ ಬಗ್ಗೆ ಆಗಲಿ, ಇವತ್ತಿನ ಜನ್ರೇಷನ್ ಇರುವಂತಹ ಈ ಪ್ರೀತಿಯ ರೀತಿಗಳ ಬಗ್ಗೆ ಆಗಲಿ ನಿಮ್ಮ ಅನಿಸಿಕೆ ಏನು? ಈಗಿನವ್ರಿಗೆ ನನ್ನ ಪ್ರಕಾರ ಅನ್ಸೋದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ತುಂಬ ಕಮ್ಮಿ ಇದೆ ಆ್ಯಂಡ್ ಸ್ಟ್ಯಾಂಡ್ ತೊಗೊಳಕ್ಕೆ ತುಂಬ ಹೆದರ್ತಾರೆ. ಕಾಂಪ್ರಮೈಸಿಂಗ್ ನೇಚರ್ ಎಲ್ಲ ಈಸಿಯಾಗಿ ಲೆಟ್ ಗೋ ಮಾಡಿಬಿಡ್ತಾರೆ, ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಫೈಟ್ ಮಾಡಬೇಕು ಅನ್ನೋದೊಂದಿಲ್ಲ ಅವ್ರಿಗೆ. ಆ್ಯಂಡ್ ಲಾಯಲ್ ಆಗಿರೋಕೆ ಇಷ್ಟ ಅಲ್ಲ, ಆಪ್ಷನ್ಸ್ ಹುಡ್ಕೊಂಡು ಇಟ್ಕೊಳ್ತಾರೆ. ಇವರಿಲ್ಲ ಅಂದರೆ ಇನ್ನೊಬ್ರಿಲ್ಲ ಅಂದರೆ ಮತ್ತೊಬ್ರು. ಸೊ ಈ ಥರ ಆಪ್ಷನ್ಸ್ ಇರೋದು ಒಂಥರ ಪ್ರಾಬ್ಲಮ್. ಆ್ಯಂಡ್ ಲಾಯಲ್ಟಿ ಅನ್ನೋದು ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಆ್ಯಂಡ್ ನಾವು 90s ಕಿಡ್ಸ್ ಏನಂದ್ರೆ ಆ ಕಡೆ ಹಂಗೂ ಇಲ್ಲ ಹಿಂಗೂ ಇಲ್ಲ, ನಾವು ಓಲ್ಡ್ ಸ್ಕೂಲ್ ನ್ಯೂ ಸ್ಕೂಲ್ ಮಧ್ಯ ಸಿಗಾಕೋಬಿಟ್ಟು ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ನಮ್ದು ಆ ಥರ ಪರಿಸ್ಥಿತಿ. ಸೊ ಕಾಂಪ್ರಮೈಸಿಂಗ್ ನೇಚರ್ ಅನ್ನೋದಿಲ್ಲ. ಆವಾಗ ನಮ್ಮ ತಂದೆ ತಾಯಿ ಎಲ್ಲ ಅದೇವೆ ಲೈಕ್ ಲಾಂಗ್ ಟರ್ಮ್, ಏನೇ ಆದ್ರೂ ಬಿಟ್ಕೊಡಲ್ಲ. ಎಂತ ಕಷ್ಟ ಬಂದ್ರು ನಮ್ಮ ಅಮ್ಮಂದಿರು ಹೇಳ್ಕೊಡೋದು, ಅದು ಏನಾದ್ರು ಗಂಡನ ಜೊತೆ ಇರ್ಬೇಕು ಅಂತ. ಇವಾಗ ನಾವು ಬೈತೀವಿ, ಏನೋ ನೀನ್ ನಿದ್ದೆ ಅಂತ ನಾನು ಇರ್ಬೇಕಾ ಅನ್ನೋದೆಲ್ಲ ಇದೆ. ಬಟ್ ಇಲ್ಲ, ಅವ್ರು ಹಂಗೆ ಇದ್ದಿದ್ದಕ್ಕೆ ಅಷ್ಟು ವರ್ಷ ಸಂಸಾರ ಮಾಡಿರೋದು. 60 ವರ್ಷ 65 ವರ್ಷ ಎಲ್ಲ ಸಂಸಾರ ಮಾಡಿದ್ದಾರೆ. ಸಿಲ್ವರ್ ಜೂಬ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ನಮಗೆ 2-3 ವರ್ಷ, 1 ವರ್ಷ ಇದ್ರೇನೆ, ಇವಾಗ 6 ತಿಂಗಳಿದ್ರೇನೆ ದೊಡ್ಡ ವಿಷಯ. ಮಂತ್ಸ್ ರಿಲೇಶನ್ಶಿಪ್ ಬಂದ್ಬಿಡಿದೀವಿ. ಜಸ್ಟ್ ಬಿಕಾಸ್ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ. ಈಗೋ ನಾನೇ ದೊಡ್ಡವನು, ನೀನೇ ದೊಡ್ಡೋಳು, ಈ ಥರ ಒಂದು ಈಗೋ. ನಾನು ಯಾಕೆ ಅವ್ನು ಹೇಳಿದ್ದು ಕೇಳಬೇಕಿಲ್ಲ, ನಾನು ಯಾಕೆ ಅವಳು ಹೇಳಿದ್ದು ಕೇಳಬೇಕು ಅನ್ನೋದೊಂದು ಹಠ ಇರಬೇಕು. ಯಾವುದ್ರಲ್ಲಿರಬೇಕು ಅದರಲ್ಲಿರಬೇಕು, ಈ ಥರ ವಿಷಯದಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಐ ಲುಕ್ ಅಪ್ ಟು ಮೈ ಫಾದರ್ ಆ್ಯಂಡ್ ಮದರ್. ಸೊ ಬಿಕಾಸ್ ನನ್ನ ತಂದೆಗೆ ಹುಷಾರಿಲ್ದಾಗ ಆಲ್ಮೋಸ್ಟ್ 4 years he was bed ridden. ಏನೂ ಇರ್ತಿಲ್ಲ, ಎವ್ರಿಥಿಂಗ್ ವಾಸ್ ಆನ್ ಬೆಡ್. ಬಟ್ ನನ್ನ ತಾಯಿ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಐ ಲುಕ್ ಅಪ್ ಟು ಸಚ್ ರಿಲೇಷನ್ಶಿಪ್. ಇವಾಗ ಹಿಂಗೆ ಇಷ್ಟಪಟ್ಬಿಟ್ಟು ಆಗಲ್ಲ. ಆ ಅಟ್ರಾಕ್ಷನ್ ಸ್ವಲ್ಪ ದಿನ ಇರುತ್ತೆ, ಹೋಗ್ತಿದ್ದಂಗೆ ಯು ಲೂಸ್ ಇಂಟ್ರೆಸ್ಟ್.
ನಂಗೆ ಆ ಥರ ಇಷ್ಟ ಇಲ್ಲ. ಆಗಿನ ಕಾಲದಲ್ಲಿ ಲುಕ್ಸ್ ಮ್ಯಾಟರ್ ಆಗ್ತಾ ಇರ್ಲಿಲ್ಲ, ಅದು ನಾಟ್ ಲುಕಿಂಗ್ ಫಾರ್ ಮನಿ ಏನು. ಇದೊಂದು ಇವಾಗ ಸ್ಟೇಟಸ್ ನೋಡ್ತಾರೆ, ದುಡ್ಡಿದ್ಯಾ, ಸೆಟಲ್ಡ್ ಆಗಿದಾರ ಅಂತ ನೋಡ್ತಾರೆ. ಅದು ಹುಡುಗರ ವಿಚಾರ ಅಂತ ಬಂದಾಗ ಮಾತ್ರ ಹುಡುಗರು ಓದಿದಾರ, ಹುಡುಗರಿಗೆ ಎಷ್ಟು ಸಂಬಳ ಬರ್ತಿದೆ, ಹುಡುಗನ್ ಮನೆ ಇದೆಯಾ, ಹುಡುಗನ ಹತ್ರ ಏನಿದೆ, ಹುಡುಗ ಬಿಟ್ರು ಫ್ಯೂಚರ್ ಅಲ್ಲಿ ಏನೇನು ಸೆಟಲ್ಡ್. ಇವಾಗ ಹುಡುಗರು ಹಂಗೆ ಆಗ್ತಿದಾರಲ್ಲ, ಅವ್ರು ನಾವ್ ಆಗದ್ ನೋಡಿ ಅವರು ಹಂಗೆ ಆಗ್ತಿದೆ. ಹುಡುಗಿ ಕೆಲಸ ಮಾಡ್ತಾಳ, ಸೊ ದಟ್ ವಿ ಕ್ಯಾನ್ ಶೇರ್ ಎಕ್ಸ್ಪೆನ್ಸಸ್, ಎಲ್ಲ ಬರ್ಡನ್ ನನಗೆ ಯಾಕೆ ಅಂತ. ಸೊ ದಟ್ ಈಸ್ ಆಲ್ಸೋ ವಿ ಹ್ಯಾವ್ ಪ್ರಾಬ್ಲಮ್. ಇಲ್ಲ ಆ ಥರ ಇಲ್ಲ ಅಂತಂದ್ರೂ ವಿ ಹ್ಯಾವ್ ಪ್ರಾಬ್ಲಮ್. ಸೊ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ. ಜಸ್ಟ್ ಬಿ ಕ್ಲಿಯರ್. ನೀವು ಮದುವೆ ಆಗ್ತಿದ್ದೀರಾ, ಇಷ್ಟಪಡ್ತಿದ್ದೀರಾ ಅಂದರೆ ನಿಮಗೆ ಕೆಲಸ ಮಾಡೋಕೆ ಇಷ್ಟ ಅಲ್ಲ ಮದುವೆ ಆದಮೇಲೆ ಅಂದರೆ ಜಸ್ಟ್ ಬಿ ಕ್ಲಿಯರ್. ಇಲ್ಲ ಐ ವಾಂಟ್ ಬಿ ಅ ಹೌಸ್ ವೈಫ್ ಅಂತ. ಇಲ್ಲ ನಿಮಗೆ ಕೆಲಸ ಮಾಡಬೇಕು ಅಂತ ಇಷ್ಟ, ಏನೇ ಇದ್ರೂ ಕಮ್ಯುನಿಕೇಷನ್ನು ಇಲ್ಲ. ಈಗಿನ ಕಾಲದಲ್ಲಿ ಕಮ್ಯುನಿಕೇಷನ್ ಇಸ್ ದ ಟಫೆಸ್ಟ್ ಥಿಂಗ್ ಅನ್ನೋ ಥರ ಮಾಡ್ತಿರ್ಬೇಕು. ಅದೇ ಈಸಿ. ನೀವು ಎಷ್ಟು ಚೆನ್ನಾಗಿ ಬೇಗ ಕಮ್ಯುನಿಕೇಟ್ ಮಾಡ್ತಿರೋ ಅಷ್ಟು ಪ್ರಾಬ್ಲಮ್ಸ್ ಕಮ್ಮಿ ಇರುತ್ತೆ. ಕಮ್ಯುನಿಕೇಟೇ ಮಾಡಲ್ಲ ಯಾರು. ಆಗಿನ ಟೈಮಲ್ಲಿ ಕಮ್ಯುನಿಕೇಶನ್ಗೆ ನಮ್ಗೆ ಏನೋ ಇದೇ ಇರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿರ್ತಿದ್ರು. ಇವಾಗ ಸೋಷಿಯಲ್ ಮೀಡಿಯಾ ಇದೆಲ್ಲ, ಫೋನ್ ಬಂದಿರೋದು ಒಂಥರ ಪ್ರಾಬ್ಲಮ್. ಚಿಕ್ಕ ಮಕ್ಕಳಿಗೆಲ್ಲ ಫೋನ್ ಇದೆ ಈಗ. ಐ ಲವ್ ಯು ಫೋನಲ್ಲಿ, ಐ ಹೇಟ್ ಯು, ಬೈ ಬ್ರೇಕಪ್ ಅನ್ನೋದು ಫೋನಲ್ಲೇ. ಎಲ್ಲ ಫೋನಲ್ಲಿ ಆಕ್ಸೆಸ್ ಈಸಿ ಆಗ್ಬಿಡುದಿಲ್ಲ. ಓಲ್ಡ್ ಸ್ಕೂಲ್ ಲವ್ ಮೆಮೊರಿ ಏನಾದ್ರು ಇದೆಯಾ? ಲೈಕ್ ವೆಯ್ಟ್ ಮಾಡ್ತಿರೋದು ಹುಡುಗ ಬರಲಿ ಅಂತ, ವಿಲ್ ಜಸ್ಟ್ ಕೀಪ್ಯಾಡ್ ಇಟ್ಕೊಂಡು ವಿಲ್ ಟ್ರೈ ಟು. ಅವಾಗೆಲ್ಲ ಕೀಪ್ಯಾಡ್ ಫೋನೇ ಅಲ್ವಾ ಇದು. ಆಮೇಲೆ ಅವಾಗ ಕೊಡ್ತಿರ್ಲಿಲ್ಲ. ಕಾಲೇಜ್ ಎಲ್ಲಿ ಡಿಗ್ರಿ ಹೋಗೋವರೆಗೂ ನನ್ನ ಕೈಲಿ ಫೋನ್ ಇರಲಿಲ್ಲ. ಅಲ್ಲಿವರೆಗೂ ಏನು ಲವ್ ಅಂತೆಲ್ಲ ಏನೂ ಇರಲಿಲ್ಲ ನನಗೆ. ಸೊ ಫೋನ್ ಇದ್ದಾಗ ನಂಗೆ ಸೀರಿಯಸ್ ರಿಲೇಷನ್ಶಿಪ್ ಇದ್ದಿತ್ತು. ಸೊ ಅವಾಗ ಹೇಳಿದ್ನಲ್ಲ, ಐ ಲವ್ ಯು, ಐ ಬ್ರೇಕಪ್ ಅಷ್ಟೇ. ಎಲ್ಲ ಫೋನಲ್ಲೇನೆ, ಜಗಳ ಆದರೂ ಫೋನಲ್ಲೇ. ಸೊ ಆ ಓಲ್ಡ್ ಸ್ಕೂಲ್ ಲವ್ ಅಂದರೆ ಅಷ್ಟು ವರ್ಷ ಕಾಯೋದು, ಇಲ್ಲ ಅಷ್ಟು ತಿಂಗಳು ಕಾಯೋದು, ಒಂದು ಕಾಲ್ಗೋ ಮೆಸೇಜ್ ಎಲ್ಲ ಮಾತಾಡೋದಕ್ಕೋ ಮೀಟ್ ಮಾಡಿ. ಈಗೆಲ್ಲ ಈಸಿ ಆ್ಯಕ್ಸೆಸ್. ಸೊ ಅದಕ್ಕೆ ವ್ಯಾಲ್ಯೂನೂ ಇಲ್ಲ. ಸೊ ಈ ಸೋಷಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಚೆನ್ನಾಗಿರ್ತಾರೆ, ಯಾರೋ ಒಬ್ರು ಚೆನ್ನಾಗಿರಲ್ಲ. ಎವ್ರಿಥಿಂಗ್ ಇಸ್ ಸೋ ಫೇಕ್ ಆನ್ ಸೋಷಲ್ ಮೀಡಿಯಾನ. ನಾವು ಅದನ್ನ ನೋಡೇ ನಂಬ್ಕೊಂತೀವಿ. ಬಟ್ ಒರಿಜಿನಾಲಿಟಿ ಅಲ್ಲಿ ಬೇರೆನೇ ಇರುತ್ತೆ. ಇವಾಗ ಇಲ್ಲೊಂದು ಖುಷಿಯಾಗಿ ವಿಡಿಯೋ ಮಾಡಿಬಿಟ್ಟು ಹಾಕಿದವರು ಹಿಂದೆಗಡೆ ಹತ್ಕೊಂಡು ಕೂತಿರ್ಬೋದು, ನಮಗೆ ಗೊತ್ತಿಲ್ಲ ಏನು ಪರಿಸ್ಥಿತಿ ಅಂತ. ಸೊ ಅದ್ರ ಮೇಲೂ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಸೊ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್. ರಿಲೇಷನ್ಶಿಪ್ಪಲ್ಲಾಗಲಿ, ಫ್ರೆಂಡ್ಶಿಪ್ಪಲ್ಲಾಗಲಿ, ಯಾವುದೇ ಇರಲಿ, ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲ, ಚೀಟ್ ಮಾಡೋದು, ಇದು ಮಾಡೋದು. ಸೊ ಇದೆಲ್ಲ 1000 ರೀಸನ್ಸ್ ಇದೆ. ಎಫರ್ಟ್ಸ್ ಹಾಕಲ್ಲ, ನಾನು ಯಾಕೆ ಹಾಕ್ಲಿ, ನೀನೇ ಹಾಕು ಅನ್ನೋದು ಬೇರೆ. ಬಟ್ ಅದೇ ಹುಡುಗಿರ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಹುಡುಗ ಮಾಡಲಿ ಏನಾದ್ರು ನಮಗೋಸ್ಕರ, ಲೆಟ್ ಹಿಮ್ ಕಮ್ ಟು ಅಸ್ ಅನ್ನೋದು. ಬಟ್ ಎಷ್ಟೊಂದು ಜನ ಹುಡುಗಿರು ಕೂಡ ರಿಲೇಷನ್ಶಿಪ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ದೇ ವಿಲ್ ಟ್ರೈ ಟು ಸೇವ್ ಇಟ್. ವಿ ಟೇಕ್ ಎಷ್ಟು ತುಂಬ ಟೈಮ್ ತೊಗೊತೀವಿ. ವಿ ಟೇಕ್ ಅ ವೆರಿ ಲಾಂಗ್ ಟೈಮ್. ಆ್ಯಂಡ್ 1 ಲಕ್ಷ 2 ಲಕ್ಷ ಇನ್ಫಿನಿಟಿ ಟೈಮ್ಸ್ ಯೋಚನೆ ಮಾಡಿರ್ತೀವಿ ಬಿಡೋಕ್ಕೆ. ಬಟ್ ಅದು ವರ್ಕ್ ಆಗಲ್ಲ ಅಂತಂದಾಗ ಯು ಗಿವ್ ಅಪ್ ಅಷ್ಟೇ. ಹುಡುಗಿರು ತುಂಬ ಟೈಮ್ ತೊಗೊಳ್ತಾರಂತ ಗಿವ್ ಅಪ್ ಮಾಡೋಕ್ಕೆ. ಹುಡುಗಿರು ಲೈಕ್ ಫಸ್ಟ್ ಲವ್ ಆದಾಗ ದೇ ವಿಲ್ ಜಸ್ಟ್ ಪ್ಲಾನ್ 1 ಲವ್ 1 ಲೈಫ್ ಅಂತ. ಅದು ಯಾವತ್ತು ಹೊಡೆಯುತ್ತೋ ಯಾವತ್ತು ಹೋಗುತ್ತೋ. ಎಲ್ಲರಿಗೂ ಫಸ್ಟ್ ಲವ್ ಸಿಕ್ಕಿರೋದು ತುಂಬ ಕಮ್ಮಿ, ಲಕ್ಕಿ ಜನಕ್ಕೆ ಅನಿಸುತ್ತೆ. ಆ್ಯಂಡ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಿದ ತಕ್ಷಣ ವಿ ಪ್ಲ್ಯಾನ್ ಅಲ್ಲ, ಮದುವೆ, ಮಕ್ಕಳು, ಸಂಸಾರ. ದಟ್ ಈಸ್ ಹೌ ವಿ ಪ್ಲ್ಯಾನ್. ಬಟ್ ನಾವೇನೋ ಪ್ಲ್ಯಾನ್ ಮಾಡ್ಕೊಳ್ಳಿದ್ದು ದೇವ್ರು ನಮಗೋಸ್ಕರ ಏನೋ ಪ್ಲ್ಯಾನ್ ಮಾಡಿರ್ತಾರಂತೆ. ಎನಿವೇಸ್ ಟ್ರಸ್ಟ್ ಗಾಡ್ಸ್ ಪ್ಲ್ಯಾನ್ ಅನ್ನೋದು ಇತ್ತೀಚೆಗೆ ಐ ಹ್ಯಾವ್ ರಿಯಲೈಸ್ ಫ್ರಮ್ ಪಾಸ್ಟ್ 1 or 2 years. ಐ ಬಿಲೀವ್ ಗಾಡ್ ಇನ್ ನೆಕ್ಸ್ಟ್ ಲೆವೆಲಲ್ಲಿ. ನಾನು ರೀಸೆಂಟಾಗಿ ರಿಯಲೈಸ್, ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಎಂಡ್ ಆಫ್ ದ ಡೇ ಅವನೇನು ಪ್ಲ್ಯಾನ್ ಮಾಡಿರ್ತಾನೆ ಅದೇನೇ ಲಾಸ್ಟು. ಸೊ ನೀನು ಏನು ಪ್ಲ್ಯಾನ್ ಮಾಡ್ಕೊಂಡ್ರು ವೇಸ್ಟು. ಜಸ್ಟ್ ಟ್ರಸ್ಟ್ ಇನ್ ಗಾಡ್ಸ್ ಪ್ಲ್ಯಾನ್. ದಟ್ ಈಸ್ ದ ಬೆಸ್ಟ್. ಹಿ ವಿಲ್ ಗಿವ್ ಯು ದ ಬೆಸ್ಟೆಸ್ಟ್. ಅವನು ಕಿತ್ಕೊಂಡ್ರು ಅವ್ನು ನಿಮ್ಗೆ ಎಷ್ಟು ಕಿತ್ಕೊಂತಾನೋ ಅದ್ರ ಡಬಲ್ ಕೊಡ್ತಾನೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಹಿಮ್. ಮನುಷ್ಯ ಹಂಗಲ್ಲ, ಕಿತ್ಕೊಂಡ್ರೆ ವಾಪಸ್ ಇಲ್ಲಿ ಏನೂ ಕೊಡಲ್ಲ, ಝೀರೋ, ಏನು ಮೈನಸ್ ಆ್ಯಕ್ಚುಲಿ. ಬಟ್ ದೇವ್ರು ನಿಮಗೆ ಕಿತ್ಕೊಂಡ್ರು ನಿಮ್ಮ ಒಳ್ಳೇದಕ್ಕೇನೆ ಕಿತ್ಕೊಂಡಿರ್ತಾನೆ, ಕೊಟ್ಟರು ವಾಪಸ್ ಒಳ್ಳೇದಕ್ಕೇನೆ ಕೊಡ್ತಾನೆ. ಸೊ ಎಷ್ಟು ದೇವ್ರನ್ನ ನಂಬ್ತಾರೆ ಸುಕೃತ ಅವರು. ತುಂಬ ನಾನು ನಂಬೋದೇ ದೇವ್ರನ್ನ. ನಾನು ಮನುಷ್ಯನ ನಂಬಲ್ಲ, ನಾನು ದೇವ್ರನ್ನ ತುಂಬ ನಂಬ್ತೀನಿ. ನಾನು ಒಂದೇ ಪ್ರೇ ಮಾಡೋದು, ನಂಗೆ ಇರೋದು ನೀವು ಒಬ್ಬರೇ. ನನಗೆ ಬ್ಯಾಕ್ ಬೋನ್ ಸಪೋರ್ಟ್ ಎಲ್ಲ ಇರೋದು ನನ್ನ ಅಕ್ಕ ಅಮ್ಮ ಬಿಟ್ಟರೆ ಇರೋದು ದೇವ್ರೊಬ್ಬರೇ. ಸೊ ದಟ್ ಈಸ್ ಹೌ ಐ ಪ್ರೇ. ನಾನು ದೇವ್ರ ಹತ್ರ ಪ್ರೇ ಮಾಡಿದ್ರು ಸೇಮ್ ಫ್ರೆಂಡ್ ಥರನೇ ಮಾತಾಡೋದು. ನೀವು ಒಬ್ಬರೇ ಇರೋದು, ನನಗೆ ನೀವೇ. ದಟ್ ಈಸ್ ಹೌ ಐ ಟಾಕ್ ಟು ಗಾಡ್, ಲೈಕ್ ಅ ಫ್ರೆಂಡ್.
ಅದು ನೀವು ಹೇಳಿದ್ರಲ್ಲ ಈಗ ದೇವ್ರ ಹತ್ರ ಫ್ರೆಂಡ್ ರೀತಿ ಮತ್ತೆ ಎವ್ರಿಬಡಿ ವಿಲ್ ನಾಟ್ ಡೂ ದಟ್. ಸೊ ಯಾವಾಗ ನಾವು ಒಂದು ಡಿಪ್ರೆಷನ್ ಸ್ಟೇಜ್ ಹೋಗಿರ್ತೀವಿ, ಯಾವಾಗ ವಿ ಹ್ಯಾವ್ ಸೀನ್ ದ ಡಾರ್ಕ್ ಸೈಡ್ ಆಫ್ ದ ಲೈಫ್ ಅಲ್ವಾ, ಡೀಪ್ ಡೌನ್ ಹೋದಾಗ ನಮಗ್ ಕಾಣಿಸೋದು ದೇವ್ರೊಬ್ಬ. ಆ ಫೇಸ್ ಆಫ್ ಜರ್ನಿ ನೋಡಿರೋರಿಗೆ ಡೆಫಿನೆಟ್ಲಿ ಆ ಒಂದು ಕಾನ್ವರ್ಸೇಷನ್ ಬಂದ್ಬಿಡುತ್ತೆ. ಅಂಡ್ ನೀವ್ ಎಲ್ಲೇ ಹೋಗ್ತಾ ಬರ್ತಾ ಆ ದೇವ್ರ ಹೆಸರನ್ನ ಹೇಳ್ತಾ ಇರ್ತೀವಿ, ನಾವು ಜಪ ಮಾಡ್ತಾ ಇರ್ತೀವಿ, ಏನೇ ಆದ್ರೂ ರೋಡ್ ಕ್ರಾಸ್ ಪ್ರತಿಯೊಂದಕ್ಕೂ ವಿಲ್ ಜಸ್ಟ್ ಟೆಲ್. ಆ ಒಂದು ಫ್ರೆಂಡ್ಶಿಪ್ ಬೆಳ್ಕೊಂಡ್ಬಿಡುತ್ತೆ. ಓಕೆ, ಸಿಕ್ಕಾಪಟ್ಟೆ ದೇವ್ರನ್ನ ನಂಬ್ತೀರಾ? ಸಿಕ್ಕಾಪಟ್ಟೆ ಬ್ಲೈಂಡ್ ಬಿಲೀಫ್ ಅಂತ ಹೇಳ್ಬೋದು. ಅಂದ್ರೆ ಮುಂಚೆಯಿಂದನೂ ಅಥವಾ ಮುಂಚೆಯಿಂದಾನು ಬಿಕಾಸ್ ನಮ್ಮ ಮನೆಯಲ್ಲೂ ಹಾಗೆ ಇರೋದು. ನಾವು ಯಾರಿಗೂ ಇನ್ನೊಬ್ರು ತೊಂದರೆ ಕೊಡೋಕೆ ಹೋಗಲ್ಲ, ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಬದುಕ್ತಿರೋರು ನಾವು, ನಮ್ಮ ಫ್ಯಾಮಿಲಿ. ಸೊ ನಮಗೆ ಎಂಡ್ ಆಫ್ ದ ಡೇ ಏನೇ ಸಪೋರ್ಟ್ ಇದ್ರೂ ದೇವರು, ಎಲ್ಲಾನು ದೇವ್ರ ಮೇಲೆ ಭಾರ ಹಾಕ್ಬಿಡೋದು. ಓಕೆ, ಏನಾರು ಆಗ್ತಿದ್ಯಾ ಪ್ರಾಬ್ಲಮ್, ಫೈನ್, ಸರಿ ಹೋಗುತ್ತೆ, ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ. ಐ ಹ್ಯಾವ್ ದಟ್ ಕೈಂಡ್ ಆಫ್ ಬಿಲೀಫ್ ದೇವ್ರ ಮೇಲೆ. ಆ್ಯಂಡ್ ನನಗೆ ದೇವಸ್ಥಾನಕ್ಕೆ ಹೋದ್ರೇ ನೆಮ್ಮದಿ ಸಿಗೋದು. ಸೊ ನಾನು ತುಂಬ ಬ್ಲೈಂಡಾಗಿ ದೇವ್ರನ್ನ ನಂಬ್ತೀನಿ. ನಾನು ನಿಮ್ಮ ಹತ್ರ ಇವತ್ತು ಕೂತ್ಕೊಂಡು ಮಾತಾಡ್ತಿರ್ಬೋದಿಲ್ಲ, ಏನೇ ಒಂದು ಸ್ವಲ್ಪ ಹೆಸರು ಮಾಡಿರ್ಬೋದು, ಏನೇ ಇದ್ರೂ ನನ್ನ ಲೈಫಲ್ಲಿ ಅಚೀವ್ ಮಾಡಿದ್ರೆ ಇಟ್ಸ್ ಬಿಕಾಸ್ ಆಫ್ ಹೆಮ್, ನೋ ಒನ್ ಎಲ್ಸ್. ಓಕೆ, ನೈಸ್. ವಿ ಆರ್ ಟಾಕಿಂಗ್ ಅಬೌಟ್ ಲವ್. ಈ ಪ್ರೀತಿಯನ್ನು ಪಗಡೆ ಆಟದಲ್ಲಿ ಪರಮಾತ್ಮನ್ಗೆ ಆ ಪ್ರೀತಿ ಸಿಗಲ್ಲ ಅನ್ನೋದೆಲ್ಲ ಲೈನ್ಗಳಿದೆ. ಸೊ ನಿಮ್ಮ ಲೈಫ್ದು ಏನಾದ್ರು ಒಂದು ಆ ಥರ ಸ್ಟೋರೀಸ್ ಶೇರ್ ಮಾಡ್ಬೋದಾ? ಖಂಡಿತ. ನಾನು ಹೇಳಿದ್ನ, ನಾನು ಲವ್ ಮಾಡಿದ್ದೀನಿ, ಬ್ರೇಕಪ್ ಆಗಿದೆ. ಇಟ್ ವಾಸ್ ಲೈಕ್ ಫಸ್ಟ್ ಲವ್, ಹೇಗೆ? ನಾಟ್ ಫಸ್ಟ್ ಲವ್, ನಾಟ್ ಕೈಂಡ್ ಆಫ್ ಫಸ್ಟ್ ಲವ್ ಏನಲ್ಲ. ಫಸ್ಟ್ ಲವ್ ಏನು ಆ ಥರ ಏನಿರಲಿಲ್ಲ, ಬಟ್ ಕಾಲೇಜಲ್ಲಿ ಕ್ರಶ್ ಆಗಿತ್ತು ಅಷ್ಟೇ. ಫಸ್ಟ್ ಲವ್ ಅಂತೆಲ್ಲ ಏನಿಲ್ಲ. ಬಟ್ ನನ್ನ ಸೀರಿಯಸ್ ರಿಲೇಷನ್ಶಿಪ್, ಐ ಹ್ಯಾಡ್ ಅ ವೆರಿ ಸೀರಿಯಸ್ ರಿಲೇಷನ್ಶಿಪ್ ಆ್ಯಂಡ್ ಐ ಹ್ಯಾಡ್ ಅ ಬ್ರೇಕಪ್. ತುಂಬ ಹರ್ಟ್ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಇಟ್ ವಾಸ್ ನಾಟ್ ಮೆಂಟ್ ಟು ಬಿ. ಲೈಕ್ ವೆನ್ ವೆನ್ ಯು ಕಮಿಟ್ ಆದಾಗ ಲೈಕ್ ಇದೇ ಥರ ಹುಡುಗ ಇರಬೇಕು, ಇದೇ ಫೀಲ್ಡಲ್ಲೇ ಇರಬೇಕು, ಆ ಥರ ಏನಾದರೂ ಯೋಚನೆ ಮಾಡಿ ಆ ಥರ ಏನಿಲ್ಲ. ನಂಗೆ ಇದೇ ಫೀಲ್ಡ್ ಅದೇ ಫೀಲ್ಡ್ ಅಂತೆಲ್ಲ ಏನೂ ಅಲ್ಲ. ದಟ್ ಪರ್ಸನ್ ವಾಸ್ ಲೈಕ್ ಎಕ್ಸಾಕ್ಟ್ಲಿ ನನ್ಗೆ ಹೆಂಗೆ ಬೇಕಿತ್ತೋ ಹುಡುಗ ಆ ಥರ. ಬಟ್ ಏನು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು, ಇಲ್ಲ ಒಂದು ಸ್ಟ್ಯಾಂಡ್ ತೊಗೊಳಕ್ಕಾಗದೇ ಇರೋದಿರ್ಬೋದು, ಆಗಿಲ್ಲ ಅವ್ರ ಕೈಯಲ್ಲಿ. ಸೊ ಅದು ಹಾಗೆ ಹೋಗ್ತಾ 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 ಗೊತ್ತಲ್ಲ, ತುಂಬ ಹೇಳಿದಷ್ಟು ಹಿಡ್ಕೊಂಡಷ್ಟು ಪೇಯ್ನ್ ನಮಗೆ ಜಾಸ್ತಿ ಅಂತ. ವಿ ಟ್ರೈಡ್, ಬಟ್ ಅದು ವರ್ಕ್ ಆಗಲ್ಲ. ಮೇ ಬಿ ಇಟ್ ವಾಸ್ ನಾಟ್ ಮೆಂಟ್ ಟು ಬಿ ಅಷ್ಟೇ. ಹೌ ಮೆನಿ ಇಯರ್ಸ್ ರಿಲೇಷನ್ಶಿಪ್? ಇಟ್ ವಾಸ್ 2.5 years. ನಾಟ್ ಬ್ಯಾಡ್. ಅಲ್ಲ, ಈಗ 2 hours ಈಗ ಒಟ್ಟಿಗಿದ್ಬಿಟ್ಟು ಆಮೇಲೆ ಹೋದ್ಮೇಲೆ ಇಟ್ಲ್ ಬ್ರೇಕಪ್ ಮಾಡ್ಕೊಳ್ಳೋ ಒಂದು ಟೈಮಲ್ಲಿ 2 years ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ. ಎಷ್ಟೋ ಕನ್ಸುಗಳನ್ನ ಕಂಡಿರ್ತೀರಾ. ಆಗ ಎಷ್ಟೋ ಇವತ್ತು ಆ ಪರ್ಸನ್ ಇಲ್ಲ ಅಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ ದಟ್ ಬ್ಯೂಟಿಫುಲ್ ನೆನಪುಗಳು ನಿಮ್ಮ ಒಟ್ಟಿಗೆ. ಐ ಕಾಂಟ್ ಹೇಟ್ ದಟ್ ಪರ್ಸನ್, ಐ ಸ್ಟಿಲ್ ರೆಸ್ಪೆಕ್ಟ್ ದಟ್ ಪರ್ಸನ್. ನಂಗೆ ಅವ್ರ ಮೇಲೆ ಕೋಪ ಇಲ್ಲ, ಹೇಟ್ರೆಡ್ನೆಸ್ ಇಲ್ಲ, ಬೇಜಾರಿದೆ ಅಷ್ಟೇ. ವೈ ಹಿ ಕುಡಂಟ್ ಟೇಕ್ ಅ ಸ್ಟ್ಯಾಂಡ್ ಅನ್ನೋದಷ್ಟೇ. I can't hate that person. I still have that respect on that person because ಆ ಬ್ರೇಕಪ್ ಆದಮೇಲೆ ಕಿತ್ತಾಡ್ಕೊಂಡು ಅಸಹ್ಯ ಮಾಡಿಕೊಂಡು ಒಬ್ರನ್ನೊಬ್ರು ಹೇಟ್ ಮಾಡ್ತಾರೆ ಗೊತ್ತಾ, ಅದು ತಪ್ಪು. ಬಿಕಾಸ್ ಜೊತೆ ಇದ್ದಾಗ ಅಷ್ಟು ಪ್ರೀತಿಯಿಂದ ಇರ್ತೀರ, ಅಂದಮೇಲೆ ಬಿಟ್ಟ ಮೇಲೆ ಯಾಕೆ ಅಷ್ಟೊಂದು ಹೇಟ್ರೆಡ್ನೆಸ್? ನೆವರ್ ಹೇಟ್ ದ ಪರ್ಸನ್ ಯು ಲವ್ಡ್ or ಯು ಬೀನ್ ಇನ್ ಲವ್. ಯಾವತ್ತೂ ಹಂಗೆ ಮಾಡಬೇಡಿ. ಬಿಕಾಸ್ ತುಂಬ ಜನ ನಂಗೆ ನೋಡಿದ್ದೀನಿ ಹೇಟ್ ಮಾಡೋದು, ಅವನ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಮಾತಾಡ್ತಾರೆ, ಅದು ತಪ್ಪು. ಹಂಗೆ ಮಾಡಬೇಡಿ. ಬಿಕಾಸ್ ಇಷ್ಟಪಟ್ಟಿರೋ ಹುಡುಗ, ಇಷ್ಟಪಟ್ಟಿರೋ ಹುಡುಗಿ, ಕ್ವಾಲಿಟೀಸ್ ನೋಡಿನೇ ತಾನೇ ಇಷ್ಟಪಟ್ಟಿರ್ತೀರ. ಸೊ ನೆವರ್ ಹೇಟ್ ದೆಮ್, ಜಸ್ಟ್ ಹ್ಯಾವ್ ರೆಸ್ಪೆಕ್ಟ್ ಆ್ಯಂಡ್ ಒನ್ ಬ್ಯೂಟಿಫುಲ್ ಮೆಮೊರಿ ಥರ. ಆ್ಯಂಡ್ ಯು ವಿಲ್ ಲರ್ನ್ ಸಮಥಿಂಗ್. ಆ ಪರ್ಸನ್ ಯಾರೇ ಬಂದ್ರೂ ನಮ್ಮ ಲೈಫಲ್ಲಿ ಯು ವಿಲ್ ಲರ್ನ್ ಸಮಥಿಂಗ್. ಸೊ ಅವ್ರೇನೋ ನನಗೆ ಕಳಿಸ್ಬಿಟ್ಟು ಹೋದರು. ಹಿ ಥಾಟ್ ಮೀ ಟು ಬಿ ಇಂಡಿಪೆಂಡೆಂಟ್. ನಾನು ಒಬ್ಬಳೇ ಎಲ್ಲನೂ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೆ ಆ ಪರ್ಸನ್ ನನಗೆ. ಸೊ ಹಿಸ್ ಥಾಟ್ ಮೀ ಗುಡ್ ಥಿಂಗ್. ಸೊ ನಾ ಯಾಕೆ ಹೇಟ್ ಮಾಡಲಿ ಅವ್ರನ್ನ? ಐ ಸ್ಟಿಲ್ ರೆಸ್ಪೆಕ್ಟ್ ದಟ್ ಪರ್ಸನ್. ಈಗ ಬಿಟ್ಟು ಹೋಗಿದ ವ್ಯಕ್ತಿ ಪುನಃ ನಿಮ್ಮ ಲೈಫಿಗೆ ಬಂದರೆ ಯು ವಿಲ್ ಅಕ್ಸೆಪ್ಟ್? ನೋ, ಐ ಕ್ಯಾಂಟ್. ನೋ, ಐ ವಾಂಟ್. ಅದು ಒಂದ್ಸಲ ಹೋದ್ಮೇಲೆ ಹೋಯ್ತು, ಮತ್ತು ವಾಪಸ್ ಬಂದರೂ ಅದು ವರ್ಕ್ ಆಗಲ್ಲ. ನಂದೇ ಅಂತಲ್ಲ, ಎಲ್ಲರೂ ವಾಪಸ್ ಬರುತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ಬಟ್ ಅದು ವರ್ಕ್ ಆಗಲ್ಲ. ಬಿಕಾಸ್ ಆ ಗ್ಯಾಪ್ ಬಂದ್ಬಿಟ್ಟಿರುತ್ತಲ್ಲ. ಸೊ ಅದರಲ್ಲಿ ಯು ವುಡ್ ಹ್ಯಾವ್ ರಿಯಲೈಸ್ ಸರ್ಟನ್ ಥಿಂಗ್ಸ್. ಅವ್ರು ರಿಯಲೈಸ್ ತುಂಬ ಚೇಂಜಸ್ ಆಗಿದೆ. ಹೌದು, ಅವರಲ್ಲೂ ಚೇಂಜಸ್ ಆಗಿದೆ, ನನ್ನಲ್ಲೂ ಚೇಂಜಸ್ ಆಗಿರುತ್ತೆ. ಅದು ಎಕ್ಸೆಪ್ಟ್ ಮಾಡಿದ್ರು ಜಾಸ್ತಿ ದಿನ ಉಳಿಯಲ್ಲ. ಅದೇ ಅಂತಲ್ಲ, ಫ್ರೆಂಡ್ಶಿಪ್ ಆಗಲಿ ಏನೇ ಅಂತಾಗಲಿ, ಒಂದ್ಸಲ ಅದು ಕಿತ್ಕೊಂಡು ಹೋದ್ಮೇಲೆ ಅದು ಕಿತ್ತೋಯ್ತು. ನೀನು ಎಷ್ಟೇ ಸರಿ ಮಾಡೋಕ್ಕೆ ಹೋದ್ರು, ತೇಪೆ ಹಚ್ಚಕ್ಕೆ ಹೋದ್ರು ಅದು ಸರಿ ಹೋಗಲ್ಲ. ಸೊ ಲೆಟ್ ಗೋ, ಬಿಟ್ಬಿಡ್ಬೇಕು. ಅವ್ರೆಲ್ಲಿದ್ರು ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತ ಅನ್ಕೋಬೇಕು. ನನ್ನ ಪಾಡಿಗೆ ನನ್ನ ಲೈಫಲ್ಲಿ ನಾನು ಇರಬೇಕು ಅಷ್ಟೇ. ಓಕೆ, ಯು ವಿಲ್ ಹ್ಯಾವ್ ಫ್ರೀಡಮ್ ವೆನ್ ಯು ಆರ್ ವಿತ್ ದ ರೈಟ್ ಪರ್ಸನ್ ಅಷ್ಟೇ. ರೆಸ್ಟ್ರಿಕ್ಟ್ ಮಾಡೋದು ತಪ್ಪಲ್ಲ, ಯಾವುದಕ್ಕೆ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಅ ಲವ್ ಫೌಂಡೇಶನ್ ಇಸ್ ಟ್ರಸ್ಟ್, ಆ್ಯಂಡ್ ದೆನ್ ಕಮ್ಸ್ ಎಫರ್ಟ್.
ಆ್ಯಂಡ್ ದೆನ್ ಕಮ್ಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಟ್ ಈಸ್ ಲೈಕ್ ಒಂದು ಮನೆ ಹೆಂಗೆ ಕಟ್ಟಿಸ್ತೀವೋ ಪ್ರೀತಿನೂ ಹಾಗೆ ಕಟ್ಟಿಸ್ಕೊಂಡೇ ಹೋಗುವಂಥದ್ದೇ ಲವ್ ಅನ್ನೋದು. ನಾ ಜಸ್ಟ್ ಓಕೆ ಇವಾಗ ಇಷ್ಟ ಅಷ್ಟೇ, ಬಾ ಅಲ್ಲಿ ಸುತ್ತೋಣ ಹೋಗೋಣ ಮುಗಿಕ್, ನೋ, ದಟ್ ಈಸ್ ನಾಟ್ ಲವ್. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆ್ಯಂಡ್ ಒಂದು ಫ್ಯೂಚರ್ ಇದೆಯಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಕೋಬೇಕು. ನೀವು ಒಂದೊಂದೇ ಸ್ಟೆಪ್ ಯಾವಾಗ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ ನಮ್ಗೆ ಆವಾಗಲೇ ಅಲ್ವಾ ಒಂದು ಮನೆ ಆಗೋದು. ಸೊ ಫಸ್ಟ್ ಫೌಂಡೇಶನ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಅಲ್ಲ, ದೆನ್ ಬಿಲ್ಡ್ ಅ ಹೋಮ್. ಒಂದೊಂದೇ ಸ್ಟೆಪ್, ದಟ್ ಈಸ್ ಹೌ ಯು ಬಿಲ್ಡ್ ಅ ಹೋಮ್. ಪ್ರೀತಿ ಈಸ್ ಲೈಕ್ ಹೋಮ್, ಲವ್ ಇಸ್ ಹೋಮ್.